ಹಿತಾಯು ಸುಖಾಯುಶ್ಚ ಹಿತಂ ಯತ್ ಪ್ರಿಯಂ ಚಯತ್ ಸತ್ಯಾಯುರ್ವೇದ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಯಾವುದು ಜೀವನಕ್ಕೆ ಹಿತಕರವೋ ಸುಖಕರವೋ ಒಳ್ಳೆಯದೋ ಯಾವುದರಿಂದ ಜ್ಞಾನ ಸಿಗುತ್ತೋ ಅದೇ ಆಯುರ್ವೇದ ಅಂತ. ಆಯುರ್ವೇದ ಪದ್ಧತಿ ಇದ್ರೂ ಕೂಡ ಜನ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗೋದು ಯಾಕೆ? ಕೆಲವೊಂದು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ಗಳೇ ಇಲ್ಲ, ಕೆಲವೊಂದು ಕಾಯಿಲೆಗೆ ಇಂಗ್ಲಿಷ್ ಮೆಡಿಸಿನ್ ಟ್ರೀಟ್ಮೆಂಟ್ಗಳೇ ಇಲ್ಲ. ಆಚಾರ್ಯರು ಹೇಳ್ತಾರೆ ಆಹಾರೋ ಹಿ ಭೇಷಜಂ ಅಂತೇಳಿ, ಅಂದರೆ ಆಹಾರವೇ ಮೊದಲ ಔಷಧಿ ಅಂತ. ಮೊದಲು ನಮ್ಮ ಅಡುಗೆ ಮನೆಯೇ ಮೊದಲ ಆಸ್ಪತ್ರೆ, ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿಯೇ ಮೊದಲ ಡಾಕ್ಟರ್, ಅವರು ಕೊಡ್ತಕ್ಕಂಥ ಊಟನೇ ಮೊದಲ ಔಷಧಿ. ಜನಗಳ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದ ಅಂತ ಹೇಳಿದ್ರೆ ತುಂಬ ಕಠಿಣ. ಈಗ ನೀವು ಟ್ಯಾಬ್ಲೆಟಲ್ಲಿ ಇದ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಇನ್ಸುಲಿನ್ ಇದ್ರಿ ಅಂತಂದರೆ ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಒಂದು ಸಿಂಪಲ್ ವ್ಯಾಯಾಮ ಹೇಳ್ಕೊಡ್ತೀವಿ, ಸಿಂಪಲ್ ಊಟದ ಪದ್ಧತಿ ಹೇಳ್ಕೊಡ್ತೀವಿ, ಅದನ್ನು ಜಸ್ಟ್ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಮೇಡಮ್, ನಮ್ಮಲ್ಲಿ ಶುಗರ್ಗೆ 4 ಥರದ ಔಷಧಿಗಳನ್ನ ಕೊಡ್ತೀವಿ. ಮೊದಲನೇದು ಟ್ರಿಪಲ್ ಸ್ಟೆಮ್ಸಿಲ್ ಅಂತ ಹೇಳಿ 2 ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿರ್ತೀವಿ. ಮಗು ಹುಟ್ಟಿದ ತಕ್ಷಣವೇ ಅಂಬ್ಲಿಕಲ್ ಕಾರ್ಡ್ ಅಂದರೆ ಹೊಕ್ಕಳ ಬಳ್ಳಿನ ಎತ್ತಿಡ್ತಾ ಇದ್ವಿ. ಓಕೆ, ನೀವು ನೋಡಿದ್ದೀರಾ ಅನಿಸುತ್ತೆ. ಬಟ್ ಈಗ ಏನಾಗಿದೆ ಅಂತಂದರೆ ಆ ಒಕ್ಕಳು ಬಳ್ಳಿನ ಪೂಜೆ ಮಾಡಿ ತಿಪ್ಪೆಗೆಸಿತಾ ಇದ್ದಾರೆ. ಈ ಒಂದು ಡಿಟಾಕ್ಸಿ ಪ್ಲಸ್ನಿಂದ ನಾವೇನು ಮಾಡ್ಬೋದು, ಬಾಡಿ ಕ್ಲೀನ್ ಮಾಡ್ಬೋದು, ಕೊಲೊನಲ್ ಕ್ಲೀನ್ ಮಾಡ್ಬೋದು, ಅದಾದಮೇಲೆ ಲಿವರ್ ಕ್ಲೀನ್ ಮಾಡ್ಬೋದು, ಓಕೆ, ಲಂಗ್ಸ್ ಕ್ಲೀನ್ ಮಾಡ್ಬೋದು. ಇದು ಒಂಥರ ಕಂಪ್ಲೀಟ್ ಡಿಟಾಕ್ಸಿಫಿಕೇಷನ್ನ ಮಾಡುತ್ತೆ ಬಾಡಿಗೆ. ನಮ್ಮಲ್ಲಿ ಅಮೆರಿಕದಿಂದ ಬಂದು ಔಷಧಿ ತೊಗೊಂಡು ಹೋಗ್ತಾರೆ. ಡಯಾಬಿಟಿಕ್ ರಿವರ್ಸಲ್ ಕಿಟ್ ಅಂತ ಬರುತ್ತೆ. ನಮ್ಮ ಸಾಯೋ ತನಕ ಔಷಧಿ ತಗೋಬೇಕು ಅಂತಾರಲ್ಲ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ ನಾವು. ಏನನ್ನ ಊಟ ಮಾಡಬಾರ್ದು ಅನ್ನೋದು ಡಯಟ್ ಅಲ್ಲ, ಏನನ್ನ ಊಟ ಮಾಡಬೇಕು ಅನ್ನೋದು ಡಯಟ್. ಒಂದು ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಬರುತ್ತೆ, ಕೊಡೋದ್ರಿಂದ ಏನಾಗುತ್ತೆ, ಇನ್ಸ್ಟೆಂಟಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಮಾಧ್ಯಮ ನ್ಯೂ ಪಾಡ್ಕಾಸ್ಟ್. ನಾನು ಡಾಕ್ಟರ್ ನಂದಿನಿ KL. ಇವಾಗ ಹೇಗಾಗಿದೆ ಅಂತ ಹೇಳಿದರೆ, ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಮತ್ತು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಮತ್ತು ಆಯುರ್ವೇದದ ಕಡೆ ಮುಖ ಮಾಡಿದ್ದೀವಿ. ಎಲ್ಲರೂ ನೋಡಿದ್ರು ಆಯುರ್ವೇದ ಅಂತ ಮಾತಾಡ್ತಾರೆ. ಅಷ್ಟಕ್ಕೂ ಆಯುರ್ವೇದ ಅಂದ್ರೇನು, ಆಯುರ್ವೇದ ಪದ್ಧತಿಯಿಂದ ಯಾವೆಲ್ಲ ಕಾಯಿಲೆಗಳನ್ನ ಗುಣಪಡಿಸ್ಬೋದು, ಆಯುರ್ವೇದ ಅಷ್ಟು ಪವರ್ಫುಲ್ಲ ಹಾಗಾದರೆ? ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ಪೆಷಲ್ ಗೆಸ್ಟ್ ಮಣಿಕಂಠ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಅಷ್ಟಕ್ಕೂ ಆಯುರ್ವೇದ ಅಂದರೆ ಏನು ಸರ್? ಆಯುರ್ವೇದ ಅಂದರೆ ಆಚಾರ್ಯರು ಹೇಳೋ ಪ್ರಕಾರ ಹಿತಾಯು ಸುಖಾಯುಶ್ಚ ಹಿತಂ ಯತ್ ಪ್ರಿಯಂ ಚಯತ್ ಸತ್ಯಾಯುರ್ವೇದ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಯಾವುದು ಜೀವನಕ್ಕೆ ಹಿತಕರವೋ ಸುಖಕರವೋ ಒಳ್ಳೆಯದೋ ಯಾವುದರಿಂದ ಜ್ಞಾನ ಸಿಗುತ್ತೋ ಅದೇ ಆಯುರ್ವೇದ ಅಂತ. ಅಂದರೆ ನಾವು ಆಯುರ್ವೇದದಿಂದ ಹಿತವಾಗೂ ಇರ್ಬೋದು, ಸುಖವಾಗೂ ಇರ್ಬೋದು, ಜ್ಞಾನಭರಿತವಾಗಿರ್ಬೋದು. ಆಯುರ್ವೇದ ನಿಮಗೆ ಜ್ಞಾನನ ತಿಳಿಸ್ಕೊಡುತ್ತೆ. ಈಗ ಆಯು ಅಧಿಕ್ ವೇದ, ಆಯುರ್ವೇದನ 2 ಭಾಗ ಮಾಡಿ ಆಯು ಅಂತ ಬರುತ್ತೆ ಪ್ಲಸ್ ವೇದ ಅಂತ ಬರುತ್ತೆ, = ಆಯುರ್ವೇದ ಅಂತಂದರೆ ಆಯು ಅಂದರೆ ಆರೋಗ್ಯ, ವೇದ ಅಂದರೆ ನಾಲೆಜ್. ಆರೋಗ್ಯದ ಜೊತೆಗೆ ನಾಲೆಜನ್ನು ತಿಳ್ಕೊಳ್ತಾ ಮುಂದಕ್ಕೆ ಹೋಗೋದೇ ಆಯುರ್ವೇದ ಅಂತ. ಅಂದರೆ ಇಷ್ಟು ಅದ್ಭುತವಾಗಿದೆ ಹಂಗಾದ್ರೆ ಆಯುರ್ವೇದದಲ್ಲಿ ಎಂದಂಗಾಯಿತು. ಎಲ್ಲ ಮನುಷ್ಯನಿಗೆ ಬೇಕಾದಂಥ ಜ್ಞಾನ, ಆರೋಗ್ಯ ಎಲ್ಲವನ್ನೂ ಆಯುರ್ವೇದದಲ್ಲಿ ಸಿಗುತ್ತೆ. ಹಾಗಾದರೆ ಆಯುರ್ವೇದ ಪದ್ಧತಿ ಇದ್ರೂ ಕೂಡ ಜನ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗೋದು ಯಾಕೆ? ಹೋಗಲೇಬೇಕಾ, ಹೋಗಬಾರ್ದಾ? ಮೇಡಮ್, ಆ ಇಂಗ್ಲೀಷ್ ಮೆಡಿಸಿನ್ಗೆ ಯಾರು ಹೋಗಬೇಡ ಅಂತಂದರು? ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಬೇಕು. ಯಾರು ಹೋಗಬೇಕು? ಎಮರ್ಜೆನ್ಸಿ ಟೈಮಲ್ಲಿ. ಈಗ ಎಮರ್ಜೆನ್ಸಿ ಇದೆ ಸಿಚುವೇಷನಲ್ಲಿ ನಾವು ಅವಾಗ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಲೇಬೇಕಾಗುತ್ತೆ. ನರ ಒಂದ್ರ ಮೇಲೆ ಒಂದು ತೊಡ್ರು ಹಾಕ್ಕೊಂಡ್ರೆ, ಎಲುಬು ಕಟ್ಟಾದರೆ ಆಯುರ್ವೇದದಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂದರೆ ನಾವು ಇರೋ ಜಾಗದಲ್ಲಿ ಈ ಥರದ ವಿದ್ಯೆಗಳು ಇರ್ತಕ್ಕಂಥವ್ರು ಕಲ್ತಿರ್ತಕ್ಕಂಥವ್ರು ಸಿಗಲ್ಲ. ಸೊ ಆ ಟೈಮ್ನಲ್ಲಿ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಬೇಕು. ಕೆಲವೊಂದು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ಗಳೇ ಇಲ್ಲ, ಕೆಲವೊಂದು ಕಾಯಿಲೆಗೆ ಇಂಗ್ಲೀಷ್ ಮೆಡಿಸಿನ್ ಟ್ರೀಟ್ಮೆಂಟ್ಗಳೇ ಇಲ್ಲ. ಉದಾಹರಣೆಗೆ ಡಯಾಬಿಟಿಕ್ ಬಂತು ಅಂದರೆ ಸಾಯೋ ತನಕ ಗುಳಿಗೆ ನುಂಗಬೇಕು, ಅಂದಮೇಲೆ ಅಲ್ಲಿ ಕ್ಯೂರ್ ಆಗಲ್ಲ. ಓಕೆ, ಆಮೇಲೆ ಸೋರಿಯಾಸಿಸ್ ಬಂತು ಅಂದರೆ ಸಾಯೋ ತನಕ ಮೆಡಿಸಿನ್ ತೊಗೋಬೇಕು, ಅಲ್ಲಿ ಕೂಡ ಕ್ಯೂರ್ ಆಗಲ್ಲ. ಡಯಾಬಿಟೀಸ್ ಬಂತು ಅಂದರೆ ಇಂಗ್ಲೀಷ್ ಮೆಡಿಸಿನಲ್ಲಿ ಕೊನೆ ತನಕ ಮೆಡಿಸಿನ್ ತೊಗೋಬೇಕು, ಅಂದರೆ ಕ್ಯೂರ್ ಆಗಲ್ಲ. ಓಕೆ, ಅದೇ ಸೋರಿಯಾಸಿಸ್ಗೆ ಅಲ್ಲಿ ಮೆಡಿಸಿನ್ಸೇ ಇಲ್ಲ, ಇರೋದನ್ನ ಏನು ಮಾಡಬೇಕು, ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಗ್ಯಾಂಗ್ರೀನ್ಗೆ ಇಲ್ಲ, ಕಾಲೇ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಲ್ಲಿ ಇಲ್ಲವೇ ಇಲ್ಲ ಮೆಡಿಸಿನ್ಸ್ಗಳು. ಸೊ ಅಂಥ ಟೈಮ್ನಲ್ಲಿ ಆಯುರ್ವೇದ ದಿ ಬೆಸ್ಟ್ ಅಂತ ಹೇಳ್ಬೋದು. ಜನಗಳ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದ ಅಂತ ಹೇಳಿದ್ರೆ ತುಂಬ ಕಠಿಣ, ಪಥ್ಯ ಇರಬೇಕು, ನಮ್ಮ ಕೆಲ ಸಾಧ್ಯನೇ ಇಲ್ಲಪ್ಪ ಅಂತ. ಹೌದಾ? ಆ ರೀತಿ ಇದೆಯಾ? ಆ ಥರ ಇಲ್ಲ ಮೇಡಮ್. ಪಥ್ಯ ಅಂತಂದರೆ ಈಗ ನೋಡ್ರಿ, ನಾವು ಯಾವ ರೀತಿ ಬದುಕಬೇಕು ಅಂತ ಆಚಾರ್ಯರು ಹೇಳಿದಾರೋ, ಯಾವ ರೀತಿ ಬದುಕಬೇಕು ಅಂತ ನಮ್ಮ ಹಿರಿಯರು ಹೇಳಿದಾರೋ, ನಡ್ಕೊಂಡು ಹೋಗಿದಾರೋ, ಬದುಕಿದಾರೋ, ಆ ರೀತಿ ನಾವು ಬದುಕೋದಾದರೆ ನಮಗೆ ಪಥ್ಯ ಅಂತ ಏನಿಲ್ಲ. ಓಕೆ, ಈಗ ಪಿಜ್ಜಾ ಬರ್ಗರ್ ತಿನ್ನಬೇಡ ಅಂತಂದರೆ ಪಥ್ಯ ಅಂದರೆ ಹೆಂಗಾಗತ್ತೆ? ಅದು ಕೆಟ್ಟದ್ದು ತಿನ್ನಬೇಡ ಅಂತ ಹೇಳ್ತೀವಿ ಅಷ್ಟೇ ನಾವು. ಓಕೆ, ಯಾವುದು ಒಳ್ಳೆಯದೋ ಅದನ್ನು ಮಾಡಿ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಆ ಥರ ಇರಲ್ಲ, ಪಥ್ಯ ಮಾಡು, ಅದನ್ನು ಮಾಡು. ಏನು ತಿನ್ನಬೇಕು, ಏನು ನಿರ್ದಿಷ್ಟವಾಗಿ ದೇವರು, ಆಚಾರ್ಯರು, ಆಮೇಲೆ ನಮ್ಮ ಪೂರ್ವಜರು ನಡೆಸ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಕರೆಕ್ಟಾಗಿ ಮಾಡ್ತಾ ಹೋಗೋದೇ ನಿಜವಾದ ಪಥ್ಯ.
ಪಥ್ಯ ಅಂತಂದರೆ ಈಗ ನೀವು ಡಯಟ್ ಅಂದ ತಕ್ಷಣವೇ ಜನ ಏನು ಅನ್ಕೊಳ್ತಾರೆ, ಏನು ತಿನ್ನಬಾರ್ದು ಅದು ಡಯಟ್ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಏನು ತಿನ್ನಬೇಕು ಅದು ನಿಜವಾದ ಡಯಟ್. ಇವಾಗ ಆಯುರ್ವೇದ ಅಂತ ಹೇಳಿದಾಗ ಮನೆ ಮದ್ದನ್ನು ಕೂಡ ಬರುತ್ತೆ. ಈ ಮನೆ ಮದ್ದುಯಿಂದ ಎಲ್ಲ ಚಿಕಿತ್ಸೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ಸತ್ಯನಾ? ಅದು ಯಾವ ರೀತಿ ವರ್ಕ್ ಆಗುತ್ತೆ? ಆಚಾರ್ಯರು ಹೇಳ್ತಾರೆ ಆಹಾರೋ ಹಿ ಭೇಷಜಂ ಅಂತೇಳಿ, ಅಂದರೆ ಆಹಾರವೇ ಮೊದಲ ಔಷಧಿ ಅಂತ. ಓಕೆ, ಊಟನೇ ಈಗ ಮನೆಯಲ್ಲಿ ಇರ್ತಕ್ಕಂಥ ಅಡಿಗೆ ಔಷಧಿ ಆದಾಗ, ಓಕೆ, ಮನೆಯಲ್ಲಿ ನಡೆಸ್ತಕ್ಕಂಥ ಅಡುಗೆ ಮಾಡ್ತಕ್ಕಂಥವ್ರು ಡಾಕ್ಟರ್ ಆದಾಗ, ಓಕೆ, ಊಟ ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ ಇದ್ದಾಗ ಆವಾಗ ಆ ಮನುಷ್ಯನಿಗೆ ಯಾವುದೇ ರೋಗಗಳು ಬರೋದೇ ಇಲ್ಲ. ಅಡುಗೆ ಮನೆಯಲ್ಲಿದೆ ಆರೋಗ್ಯದ ಗುಟ್ಟು ಅಂತ ನೀವು ಹೇಳ್ತಾ ಇದ್ದೀರಾ. ಮೊದಲು ನಮ್ಮ ಅಡುಗೆ ಮನೆಯೇ ಮೊದಲ ಆಸ್ಪತ್ರೆ, ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿಯೇ ಮೊದಲ ಡಾಕ್ಟರ್, ಅವರು ಕೊಡ್ತಕ್ಕಂಥ ಊಟನೇ ಮೊದಲ ಔಷಧಿ. ಮತ್ತು ಇವಾಗಿನ ಫುಡ್ ಸ್ಟೈಲ್ ಹೆಂಗಾಗಿದೆ ಅಂತ ಹೇಳಿದರೆ, ಜನ್ರೇಷನ್ ಜೆನ್ಸಿ ಇದೆಯಲ್ಲ, ಫುಡ್ ಸ್ಟೈಲು ಅದೇ ರೀತಿಯಾಗಿದೆ. ಇನ್ಸ್ಟಂಟಾಗಿ ಎಲ್ಲ ಮಾಡಿಕೊಂಡು ತಿಂತಾ ಇದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಮಾರ್ನಿಂಗ್ ಡಬ್ಬಿಯಿಂದ ಹಿಡಿದು ಮಧ್ಯಾಹ್ನ ಸಂಜೆ ಸ್ನ್ಯಾಕ್ಸ್ವರೆಗೂ ಕೂಡ ಇನ್ಸ್ಟಂಟಾಗಿರೋದೇ ಹಾಕೊಡ್ತಾ ಇದ್ದಾರಲ್ಲ ಸರ್. ನೀವು ಹೇಳೋದ ಪ್ರಕಾರ ಔಷಧಾಲಯ ಆಸ್ಪತ್ರೆನೇ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀರಿ. ಮೇಡಮ್, ನೀವು ರೋಡಲ್ಲಿ ಹೋಗ್ತಾ ಇರೋವಾಗ ಒಂದು ಬೋರ್ಡ್ ಹಾಕಿರ್ತಾರೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ. ನೋಡಿದ್ರಲ್ವ ನೀವು? ಯಾವುದು ಅವಸರದಲ್ಲಾಗುತ್ತೋ ಅದರಿಂದ ಅಪಘಾತ ತಪ್ಪಿದ್ದಲ್ಲ. ಓಕೆ, ಈಗ ಫಾಸ್ಟ್ ಫುಡ್ ಅದರಿಂದ ಅಪಘಾತ ತಪ್ಪಿದ್ದಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ನೀವು ಖಾನಾವಳಿಯಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮನೆ ಊಟ ಇಲ್ವಾ ನಿಮಗೆ? ರೊಟ್ಟಿ ಊಟ ಮಾಡಿರಿ, ಖಾನಾವಳಿಯಲ್ಲಿ ಊಟ ಮಾಡಿರಿ. ಫಾಸ್ಟ್ ಫುಡ್ ಏನಕ್ಕೆ ತಿಂತೀರಾ? ಓಕೆ, ಫಾಸ್ಟ್ ಫುಡ್ ತಿನ್ನಲೇಬಾರ್ದು ಅಂತ ಹೇಳ್ತಾ ಇದ್ದೀನ. ಬಾಯಿ ರುಚಿ ಯಾವಾಗೋ ವರ್ಷ 6 ತಿಂಗಳು 3 ತಿಂಗಳಿಗೆ ಒಂದ್ಸತಿ ತಿನ್ನೋದು ತಪ್ಪಲ್ಲ. ಓಕೆ, ಬಟ್ ಹಾಗಂತ ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಮಕ್ಕಳು ಡಬ್ಬೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಿಸ್ಕೆಟು ಏನಾದ್ರು ಮಾರ್ನಿಂಗ್ ಫುಡ್ ಏನು ಟಿಫನ್ ಮಾಡಿದರೆ ಅದು ಪಲಾವು, ಅದ್ರ ಜೊತೆಗೆ ಮತ್ತೆ ಸ್ನ್ಯಾಕ್ಸು, ಮತ್ತೆ ಚಿಪ್ಸು, ಈ ರೀತಿಯಾಗಿ ಡಬ್ಬಿಗಳನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ ಇವಾಗಿನ ತಾಯಂದಿರು ಮಕ್ಕಳಿಗೆಲ್ಲ. ಹೌದು ಮೇಡಮ್, ಮೊದಲು ನಾವು ಅವರಿಗೆ ಏನು ಹೇಳ್ಕೊಡ್ಬೇಕು ಅಂದರೆ, ಈಗ ನೋಡ್ರಿ, ನಾವು ಗರ್ಭ ಸಂಸ್ಕರಣೆ ಅಂತ ಹೇಳ್ತೀವಿ. ಮಗು ತನ್ನ ಹೊಟ್ಟೆಯಲ್ಲಿದ್ದಾಗಲೇ ಒಂದು ದಿವ್ಯ ಜ್ಞಾನವನ್ನು ತಗೊಳುತ್ತೆ. ಓಕೆ, ನಾವು ಅದಕ್ಕೆ ಹೇಳೋದು ಗರ್ಭಿಣಿ ಹೆಣ್ಮಕ್ಳಿಗೆ ಪುಸ್ತಕಗಳನ್ನು ಓದ್ರಿ, ಒಳ್ಳೆ ಭಗವದ್ಗೀತೆ ಬಗ್ಗೆ ಅಧ್ಯಯನ ಮಾಡಿರಿ, ರಾಮಾಯಣ ಓದ್ರಿ, ಒಳ್ಳೆಯದ್ರ ಬಗ್ಗೆ ಜ್ಞಾನ ತಗೊಳ್ರಿ ಅಂತ ಹೇಳ್ತೀವಿ. ಅಂದರೆ ಮಗುಗೆ ಯಾವಾಗ ತಾನು ಗರ್ಭಿಣಿ ಆಗಿರ್ತಾಳೋ ಆವಾಗಲೇ ಅವ್ರಿಗೆ ನಾಲೆಜ್ ಕೊಡಬೇಕಾಗತ್ತೆ. ಅಂದಮೇಲೆ ದೊಡ್ಡವರಾದ ತಕ್ಷಣ ಅವ್ರಿಗೆ ಬಿಸ್ಕೆಟ್ ತಿನ್ನು, ಬ್ರೆಡ್ ತಿನ್ನು, ಚಿಪ್ಸ್ ತಿನ್ನು ಅಥವಾ ಕೇಕ್ ತಿನ್ನು, ಈ ಥರದ್ದೆಲ್ಲ ಕಲಿಸಿದ್ರೆ ಆವಾಗ ಅದಕ್ಕೆ ಸಂಸ್ಕರಣೆ ಅಂತ ಹೇಳಲ್ಲ, ಅದಕ್ಕೊಂದು ನಾಲೆಜ್ ಪ್ರೊವೈಡ್ ಮಾಡೋದು ಅಂತ ಹೇಳಲ್ಲ. ಅದು ಕೆಟ್ಟದ್ದು. ಅದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇವತ್ತಿಂದನೇ ಸ್ಟಾಪ್ ಮಾಡಿರಿ. ಮಕ್ಕಳಿಗೆ ಒಳ್ಳೆ ಜ್ಞಾನ ತಿಳಿಸ್ರಿ. ರೊಟ್ಟಿ ತಿನ್ನೋದು ಹೇಳ್ಕೊಡ್ರಿ, ಮುದ್ದೆ ತಿನ್ನೋದು ಹೇಳ್ಕೊಡ್ರಿ, ಮೊಬೈಲ್ನ ಅವಾಯ್ಡ್ ಮಾಡಿಸ್ರಿ. 4 ದಿನ ನೀವು ಮೊಬೈಲ್ ಕೊಡಲಿಲ್ಲ ಅಂದರೆ ಊಟ ಮಾಡೋ ಟೈಮ್ನಲ್ಲಿ 5ನೇ ದಿನ ಅವ್ನು ಮೊಬೈಲ್ ಕೇಳಲ್ಲ. ಓಕೆ, ನಾವು 1ನೇ ದಿನವೇ ಡಿಸೈಡ್ ಮಾಡಿಬಿಡ್ತೀವಿ, ಇವನು ಮೊಬೈಲ್ ಇಲ್ಲ ಅಂದರೆ ಊಟ ಮಾಡಲ್ಲ ಅಂತೇಳಿ. ಆ ಥರ ಇಲ್ಲ. ಮೊಬೈಲ್ನ ನೀವು 4 ದಿನ ಕೊಡೋದು ಬಿಡ್ರಿ, ಸ್ಟಾಪ್ ಮಾಡಿರಿ. 4 ದಿನ ಅಳ್ಬೋದು, 4 ದಿನ ಬೇಜಾರು ಮಾಡ್ಬೋದು, 4 ದಿನ ನಿಮಗೂ ಮನಸ್ಸಿನ ನೋವಾಗ್ಬೋದು, ನನ್ನ ಮಗು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತೇಳಿ. ಬಟ್ 5ನೇ ದಿನ ರಿಸಲ್ಟ್ ಬೆಟರ್ ಆಗಿರುತ್ತೆ. ಆ ಮಗು ಆ ಒಂದು ಮೊಬೈಲ್ ಅವಾಯ್ಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮನೇಲಿ ನಾವು ಯಾವ ರೀತಿ ಜ್ಞಾನ ಕೊಡ್ತೀವಿ, ಅವರ ಟಿಫಿನ್ ಬಾಕ್ಸ್ ಯಾವ ರೀತಿ ಇರುತ್ತೆ, ಅವರ ಬ್ಯಾಗ್ ಯಾವ ರೀತಿ ಇರುತ್ತೆ, ಅವರ ಶಿಸ್ತು ಯಾವ ರೀತಿ ಇರುತ್ತೆ, ಅವರು ಯಾವ ರೀತಿ ಆ್ಯಕ್ಟಿವಿಟೀಸ್ನಲ್ಲಿದ್ದಾರೆ. ಸೂರ್ಯ ನಮಸ್ಕಾರ ಹಾಕೋದನ್ನು ನೀವು 5 ವರ್ಷದ ಮಗು ಇದ್ದಾಗಲೇ ಹೇಳ್ಕೊಡಿ. 50 ವರ್ಷದ ಮನುಷ್ಯ ಆದ್ರೂ ಆ ಮಗು ಅದನ್ನು ನೆನಪಾರಲ್ಲ. ಪ್ರತಿದಿನ ಅಭ್ಯಾಸ ಮಾಡಿಸ್ರಿ. ಈಗ ನಾಡಗೀತೆಯನ್ನು ಹೇಳಿಸ್ತಾರೆ ಸ್ಕೂಲ್ಗಳಲ್ಲಿ, ಅದರಿಂದ ಏನಾದರೂ ದೇಶಕ್ಕೆ ಬದಲಾವಣೆ ಬರುತ್ತೆ ಅಂದರೆ ಅದು ದಿನಂಪ್ರತಿ ಅವರು ಅಭ್ಯಾಸ ಮಾಡೋದ್ರಿಂದ, ಅದರ ಅರ್ಥ ಅವ್ರಿಗೆ ಜಾಸ್ತಿ ಆಗೋದ್ರಿಂದ, ಅದರ ಜ್ಞಾನ ಅವ್ರಿಗೆ ತಿಳಿಯೋದ್ರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ. ಓಕೆ, ಒಂದು ದಿನ ಹೋಗಿ ಭಗವದ್ಗೀತೆ ಹೇಳಿಸೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲ್ಲ. ಓಕೆ, ಒಂದು ದಿನ ಹೋಗಿ ನಾಡಗೀತೆ ಹೇಳಿಸೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲ್ಲ. ಪ್ರತಿದಿನ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ನಾವು. ಪ್ರಾಕ್ಟೀಸ್ ಮನುಷ್ಯನಿಗೆ ಪರ್ಫೆಕ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಒಳ್ಳೆಯದನ್ನು ಅಭ್ಯಾಸ ಮಾಡಿಸ್ರಿ ಮಕ್ಕಳಿಗೆ. ದಬ್ಬಿಲಿ ಯಾವುದೇ ಕಾರಣಕ್ಕೂ ಬಿಸ್ಕೆಟು, ಬ್ರೆಡ್ಡು, ಚಿಪ್ಸು ಈ ಥರದನ್ನು ಕಟ್ಟೋ ಬದಲು ಒಳ್ಳೆಯದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ. ಹಾಗಾಗಿನೇ ಈಗ ಏನಾಗ್ತಾ ಇದೆ ಅಂತಂದರೆ, ಚಿಕ್ಕ ಮಕ್ಕಳಿಗೆ ಶುಗರ್ ಬರುವಂಥದ್ದು, ಟೈಪ್ 1 ಡಯಾಬಿಟಿಸ್ ಬರುವಂಥದ್ದು, ಅವರು ಒಂದು 20-25 ವರ್ಷಕ್ಕೇ ಶುಗರ್ ಬರ್ತಕ್ಕಂಥದ್ದು, ಈ ಥರದ ಸಮಸ್ಯೆಗಳು, BP, ಅಲರ್ಜಿ, ಅಸ್ತಮ, ಈ ಥರದ ಸಮಸ್ಯೆಗಳೆಲ್ಲ ನಾನು ನೋಡಿದ್ದೀನಿ. ಚಿಕ್ಕ ಮಕ್ಕಳು ಇನ್ಹೇಲರ್ ತೊಗೊಳ್ತಾರೆ, ಇಂಜೆಕ್ಷನ್ ಮಾಡ್ಕೊಳ್ತಾರೆ, ಇನ್ಸುಲಿನ್ ತೊಗೊಳ್ತಾರೆ. ಅದನ್ನೆಲ್ಲ ನೋಡೋಕೆ ನಮಗೆ ತುಂಬ ನೋವಾಗುತ್ತೆ. ಬಟ್ ಅದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ, ಅದೇ ಮತ್ತು ಬರೋದೇ ಎಲ್ಲಿ ಅಂತಾರೆ, ಮನೆ ಮದ್ದಲ್ಲಿ ಮದ್ದಿಲ್ಲ, ವಿಷ ಇದೆ ಅಂತ. ಅಲ್ಲ ಸರ್, ಈ ಶುಗರು ಡಯಾಬಿಟಿಸ್ ಬಂದವರು ಸಾಯೋ ತನಕ ಔಷಧಿ ತಗೋಬೇಕು ಅಂತಾರಲ್ಲ,
ಅದಕ್ಕೆ ಪರಿಹಾರನೇ ಇಲ್ವಾ? ತಗೊಳ್ಳೇಬೇಕಾ? ಮೇಡಮ್, ವ್ಯಾಯಾಮ ಕ್ಷುದ್ಧಿತಸ್ಯಂ ನಿತ್ಯಂ ಮಧುಮೇಹ ವಿನಾಶನಂ ಅಂತ ಹೇಳ್ತೀವಿ ನಾವು. ಅಂದರೆ ಯಾವತ್ತಾದರೂ ನಾವು ಕರೆಕ್ಟಾಗಿ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಕನ್ಸಿಸ್ಟೆನ್ಸಿ ನಾವು ವ್ಯಾಯಾಮ ಮಾಡ್ತಾ ಇದ್ದೀವಿ ಅಂತಂದರೆ, ಅಥವಾ ಊಟದ ಪದ್ಧತಿಯಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂತಂದರೆ ಆ ಮನುಷ್ಯನಿಗೆ ಮಧುಮೇಹ ಅಂತಕ್ಕಂಥದ್ದು ಬರಲ್ಲ. ಆಮೇಲೆ ಈಗ ಶುಗರ್ ಅಂತಾರಲ್ಲ, ಈಗ ಯಾವತ್ತೋ ಒಂದಿನ ಜಾಸ್ತಿ ಆದ ತಕ್ಷಣವೇ ಹೋಗಿ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಸಾಯೋ ತನಕ ತೊಗೋಬೇಕಂತಾರಲ್ಲ, ಆ ಥರ ಇರಲ್ಲ ಮೇಡಮ್. ನಮ್ಮ ಬಾಲ್ಯಾವಸ್ಥೆಯಲ್ಲಿ ತುಂಬ ಸತಿ ಶುಗರ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಓಕೆ, ಆಮೇಲೆ ಯೌವನಾವಸ್ಥೆಯಲ್ಲೂ ಕೂಡ ಶುಗರ್ ವ್ಯತ್ಯಾಸ ಆಗಿರುತ್ತೆ. ಯಾವತ್ತಾದರೂ ಒಂದಿನ ತಲೆ ಸುತ್ತ ಬಂದು ಬಿದ್ದಾಗ, ನಮಗೇನಾದರೂ ಇರಿಟೇಟ್ ಆದಾಗ, ಏನಾದರೂ ಸಮಸ್ಯೆ ಆದಾಗ ನಾವೇನು ಮಾಡ್ತೀವಿ, ಹೋಗಿ ಟೆಸ್ಟ್ ಮಾಡ್ತೀವಿ. ಆವಾಗ ಆ ಭೂತ ನಮ್ಮ ತಲೆಯಲ್ಲಿ ಹೋಗ್ಬಿಡುತ್ತೆ, ಗುಳಿಗೆ ನುಂಗಬೇಕು ಅನ್ನೋ ಭೂತ. ಸೊ ಅದ್ರ ಬದಲು ನಾವೇನು ಮಾಡಬೇಕು ಅಂತಂದರೆ, ಈ ಒಂದು ಯಾವತ್ತು ಮಿಸ್ಟೇಕ್ ಆಗಿರುತ್ತಲ್ಲ ಅವತ್ತು ಒಂದಿನ ಕಾಮಾಗಿರಬೇಕು, ಗುಳಿಗೆ ನುಂಗಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಸ್ವಲ್ಪ ಸ್ಲೋಲಿ ಅಭ್ಯಾಸ ಮಾಡಬೇಕು, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು. ಇಷ್ಟು ದಿನ ಮಾಡದೇ ಇರ್ತಕ್ಕಂಥ ವ್ಯಾಯಾಮಗಳನ್ನು, ಇಷ್ಟು ದಿನ ಮಾಡದೇ ಇರ್ತಕ್ಕಂಥ ಊಟ ಪದ್ಧತಿನ ಸ್ವಲ್ಪ ಸರಿ ಮಾಡಿಕೊಂಡು ಸರಿಯಾಗಿ ಹೋದರೆ ಮೊದಲು ಇನ್ಸಿಯಲ್ ಸ್ಟೇಜಲ್ಲೇ ಶುಗರ್ನಿಂದ ಅವಾಯ್ಡ್ ಮಾಡ್ಬೋದು. ಓಕೆ, ಅಥವಾ ಆಲ್ರೆಡಿ ಬಂದಿರೋರು, ಈಗ ಆಲ್ರೆಡಿ ನನಗೆ ಬಂದಿದೆ ಶುಗರ್ ಬಂದು, ನಾನು ಆಲ್ರೆಡಿ ಈಗ ಮಾತ್ರೆ ತೊಗೊಳ್ತಾ ಇದ್ದೀನಿ ಅಥವಾ ಇನ್ಸುಲಿನ್ ಇಂಜೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನೋರು ಸ್ಲೋಲಿ ಅದನ್ನು ಸ್ಟಾಪ್ ಮಾಡ್ಬೋದು ಆರಾಮಾಗಿ. ನಮ್ಮ ಔಷಧಿಗಳಿದ್ದಾವೆ, ಡಯಾಬಿಟಿಕ್ ರಿವರ್ಸಲ್ ಕಿಟ್ ಅಂತ ಬರುತ್ತೆ ನಮ್ಮಲ್ಲಿ. ಓಕೆ, ಈಗ ಶುಗರ್ ಬಂದಿರತಕ್ಕಂಥವ್ರಿಗೆ ಕೊನೆ ತನಕ ತೊಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಅದೇ ರಾಂಗ್. ಆ್ಯಕ್ಚುಲಿ ಒಂದ್ಸತಿ ಗೂಗಲ್ ಸರ್ಚ್ ಮಾಡಿ ನೋಡಿ, ಡಯಾಬಿಟಿಕ್ ರಿವರ್ಸ್ ಮಾಡ್ಬೋದು ಅಂತೇಳಿ, ಅದು 100% ಮಾಡ್ಬೋದು ಅಂತ ಹೇಳುತ್ತೆ. ಓಕೆ, ಒಂದು ವೇಳೆ ಮನುಷ್ಯ ಸುಳ್ಳು ಹೇಳ್ಬೋದು, ಮಷಿನ್ ಅಂತ ಸುಳ್ಳಕ್ಕಾಗಲ್ಲ. ಸೊ ಒಂದು ಸತಿ ಅದನ್ನೆಲ್ಲ ನೋಡೋದ್ರಿಂದ ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿರೋದ್ರಿಂದ ನಾವು ಅದನ್ನು ಎಕ್ಸಸೈಸ್ ಮುಖಾಂತರ, ವ್ಯಾಯಾಮದ ಮುಖಾಂತರ, ಅದಾದಮೇಲೆ ಊಟದ ಮುಖಾಂತರ, ಅದಾದಮೇಲೆ ಕರೆಕ್ಟಾಗಿರೋ ಔಷಧೋಪಚಾರದ ಮುಖಾಂತರ 100% ಅದನ್ನು ರಿವರ್ಸ್ ಆಗಬಹುದು. ಹಾಗಾದರೆ ನಿಮ್ಮ ಸಂಸ್ಥೆ SVPಯಲ್ಲಿ ಶುಗರ್ಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡ್ತೀರಾ ಸರ್? ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ ನಾವು. ಈಗ ಕಾಯಿಲೆ ಬಂದ ತಕ್ಷಣವೇ ನಾವು ಔಷಧಿ ತೊಗೋಬಾರ್ದು. ಓಕೆ, ಕಾಯಿಲೆ ಬರೋಕ್ಕಿಂತ ಮುಂಚೆ ನಮ್ಮ ದೇಹದ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ನಾನು ನಿಮಗೆ ಆಗಲೇ ಮಾತಾಡ್ತಾ ಇರೋ ಒಂದು ಮಾತು ಹೇಳಿದೆ, ಈಗ ಎಲ್ಲೋ ದೂರದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಬೇಕು ಅಂತೇಳಿ. ಬಿಫೋರ್ ಯೂಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಕಾಯಿಲೆ ಬಂದ ಮೇಲೆ ನಾವು ಯೂಸ್ ಮಾಡೋದಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆ ಜಾಗೃತವಾಗಿರೋದು ಭಾಳ ಇಂಪಾರ್ಟೆಂಟ್. ಸಪೋಸ್ ನಿಮಗೇನಾದರೂ ಈಗ ಆಲ್ರೆಡಿ ಕಾಯಿಲೆ ಬಂದಿದೆ ಅಂದರೆ ನಾವಿದ್ದೀವಿ, ಚಿಂತೆ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ, ಈಗ ನಮ್ಮಲ್ಲಿ ಡಯಾಬಿಟಿಕ್ ರಿವರ್ಸಲ್ ಕಿಟ್ ಅಂತ ಇದೆ. 4 ಐಟಮ್ಸ್ ಬರುತ್ತೆ. ಒಂದು ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಬರುತ್ತೆ, ಡಿಟಾಕ್ಸಿ ಪ್ಲಸ್ ಅಂತ ಬರುತ್ತೆ, ಟ್ರಿಪಲ್ ಸ್ಟೆಮ್ ಸೆಲ್ ಡ್ರಾಪ್ಸ್ ಅಂತ ಬರುತ್ತೆ, ಒಂದು ಅಕಾಯಿ ಬೇರಿ ಅಂತ ಬರುತ್ತೆ. ಟೋಟಲ್ 4 ಐಟಮ್ ಬರುತ್ತೆ. ಈ 4ಅನ್ನು ಬೆಳಗ್ಗೆ ಸಂಜೆ ನಿಯಮಿತವಾಗಿ ಕರೆಕ್ಟಾಗಿ ಯೂಸ್ ಮಾಡಿದರೆ 3 to 6 ಮಂತ್ ಒಳಗಡೆ ಅದು ಎಂಥದೇ ಡಯಾಬಿಟಿಕ್ನಿಂದ ನೀವು ಬಳಲ್ತಾ ಇದ್ರೂ ಕೂಡ ರಿವರ್ಸಲ್ ಮಾಡ್ಕೋಬೋದು. ಅದಾದಮೇಲೆ ಈಗ ನೀವು ಟ್ಯಾಬ್ಲೆಟಲ್ಲಿದ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಇನ್ಸುಲಿನ್ ಇದ್ರಿ ಅಂತಂದರೆ ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಒಂದು ಸಿಂಪಲ್ ವ್ಯಾಯಾಮ ಹೇಳ್ಕೊಡ್ತೀವಿ, ಸಿಂಪಲ್ ಊಟದ ಪದ್ಧತಿ ಹೇಳ್ಕೊಡ್ತೀವಿ, ಅದನ್ನು ಜಸ್ಟ್ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಅಷ್ಟು ಸಿಂಪಲ್ ಆಗಿದೆ, ಅಷ್ಟು ಕಷ್ಟವಾಗಿಲ್ಲ. ಹೌದು, ಸಿಂಪಲ್ ಆಗಿದೆ ಸರ್. ಇದ್ರ ಜೊತೆಗೆ ಏನಾದರೂ ಡಯಟ್ ಮಾಡಬೇಕಾ? ಡಯಟ್ ಮಾಡಬೇಕು. ಜೊತೆಗೆ ಏನು ಮಾಡಬೇಕು ಅಂದರೆ ಔಷಧೋಪಚಾರನೂ ಮಾಡಬೇಕು. ಡಯಟ್ ಅಂದರೆ ನಾನು ನಿಮಗೆ ಹೇಳಿದೆ, ಈಗ ಏನನ್ನ ಊಟ ಮಾಡಬಾರ್ದು ಅನ್ನೋದು ಡಯಟ್ ಅಲ್ಲ, ಏನನ್ನ ಊಟ ಮಾಡಬೇಕು ಅನ್ನೋದು ಡಯಟ್. ಓಕೆ, ಈಗ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳು ಅಂತ ಹೇಳ್ತೀವಿ ನಾವು. ಓಕೆ, ನಿತ್ಯ ಕರ್ಮಗಳು ಅಂದರೆ ಏನು? ನಾವೆಲ್ಲ ಅಂದ್ಕೊಂಡಿರೋದು ವಾಶ್ರೂಮ್ಗೆ ಹೋಗೋದು, ಬ್ರಷ್ ಮಾಡೋದು, ಮುಖ ವಾಶ್ ಮಾಡೋದು, ಹೊರಗೆ ಬರೋದು, ಇದು ನಿತ್ಯ ಕರ್ಮ ಅಂತ ಹೇಳ್ತೀವಿ. ಇಲ್ಲ, ನಿತ್ಯ ಕರ್ಮ ಅಂದರೆ ಏನು? ಬೆಳಗ್ಗೆ ಎದ್ದೇಳೋದು, ಸರಿಯಾಗಿ ಒಂದು ಗ್ಲಾಸ್ ನೀರು ಕುಡಿಯೋದು, ಏನಾದರೂ ಸಮಸ್ಯೆಗಳಿದ್ದರೆ ಔಷಧೋಪಚಾರ ಮಾಡೋದು, ಸೂರ್ಯೋದಯ ಟೈಮ್ನಲ್ಲಿ ಔಷಧೋಪಚಾರ ಮಾಡೋದು ಕೂಡ ಒಂದು ನಿತ್ಯ ಕರ್ಮನೇ. ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ನಿತ್ಯ ಕರ್ಮಗಳು, ವಾಶ್ರೂಮ್ಗೆ ಹೋಗಿ ಬರೋದು, ಅದೆಲ್ಲ ನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಸರಿಯಾದ ಟೈಮ್ಗೆ ಊಟ ಮಾಡೋದು. ಸರಿಯಾದ ಟೈಮ್ ಮಧ್ಯಾಹ್ನ, ಬೆಳಗ್ಗೆ ಉಂಡಿದ್ರೆ ಅರ್ಧ ಊಟ ಮಾಡೋದು, ರಾತ್ರಿ ಅದರ ಅರ್ಧ ಊಟ ಮಾಡೋದು. ಅಂದರೆ ಕಿಂಗ್, ಕ್ವೀನ್, ಬೆಗ್ಗರ್ ಅಂತ ಹೇಳ್ತೀವಿ. 3 ಹೊತ್ತು ಸರಿಯಾಗಿ ಊಟ ಮಾಡೋದು. ಸಂಜೆ 7:30 ನಂತರ ಊಟ ಮಾಡೋದನ್ನ ಸ್ಟಾಪ್ ಮಾಡಿ ರಾತ್ರಿ 10 ಗಂಟೆ ಒಳಗಡೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಸರಿಯಾಗಿ ನಿದ್ದೆ ಮಾಡಿದರೆ ಅದು ಒಂದು ದಿನಚರಿ ಅಂತ ಹೇಳ್ತೀವಿ. ನಮ್ಮ ಹಳ್ಳಿ ಕಡೆ, ನಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಊಟದ ವ್ಯವಸ್ಥೆ ಹೇಗಿರ್ಬೇಕಂತ ಹೇಳಿದ್ರೆ, ಬೆಳಗ್ಗೆ ರಾಜನ ಥರ, ಮಧ್ಯಾಹ್ನ ಮಂತ್ರಿ ಥರ, ಸಂಜೆ ಭಿಕ್ಷುಕನ ಥರ ಊಟ ಮಾಡಬೇಕು ಅಂತ ಹೇಳಿ. ಅದು ಒಂದು ಸಮತೋಲನ ಆಹಾರ ಪದ್ಧತಿ ಅಂತ, ನಮ್ಮ ದೇಹಕ್ಕೂ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈ ಗಾದೆ. ಹೌದು, ಇದು ನೋಡ್ರಿ, ನಾನು ಅದನ್ನೇ ಈಗ ಹೇಳ್ತಾ ಇರೋದು. ರಾಜನ ಥರ, ರಾಣಿ ಥರ, ಭಿಕ್ಷುಕನ ಥರ ತಿನ್ನಬೇಕು ಅನ್ನೋದ್ರಿಂದ ನಾವು ಏನು ಮಾಡ್ತೀವಿ ಅಂತಂದರೆ, ಮೊದಲು ಏನು ಮಾಡ್ತಾರೆ ಈಗಿನ ಜನಸಂಖ್ಯೆ ಹೇಳ್ತೀನಿ, ಬೆಳಗ್ಗೆ ಎದ್ದೇಳ ತಕ್ಷಣವೇ ಪಡ್ಡು, ಪುರಿ, ಪಲಾವ್, ಇಡ್ಲಿ, ವಡ ಈ ಥರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಭಿಕ್ಷುಕ ಆಹಾರ. ಇದನ್ನು ಬೆಳಗ್ಗೆ ತಿನ್ನಬಾರ್ದು.
ಬೆಳಗ್ಗೆ ರಾಜಭೋಜನ ಮಾಡಬೇಕು, ಮೃಷ್ಟಾನ್ನ ಭೋಜನ ತಿನ್ನಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಬೆಳಗಿನ ಆಹಾರ ತುಂಬ ಸಬಲವಾಗಿರಬೇಕು, ತುಂಬ ಪೌಷ್ಟಿಕಾಂಶಗಳು ಯುಕ್ತವಾಗಿರಬೇಕು. ಅದರಿಂದ ಬೆಳಗ್ಗೆ ಊಟ, ಮಧ್ಯಾಹ್ನ ಅರ್ಧ ಊಟ ಮಾಡಬೇಕು ರಾಣಿ ಥರ, ಲೈಕ್ ಕ್ವೀನ್. ಓಕೆ, ರಾತ್ರಿ ಲೈಕ್ ಬೆಗ್ಗರ್. ಓಕೆ, ಸಿಕ್ತು ಸಿಗಲಿಲ್ಲ, ಸಿಕ್ಕರೆ ಸ್ವಲ್ಪ ಸಿಕ್ತು, ಈ ಥರ. ಓಕೆ, ಹೊಟ್ಟೆ ತುಂಬ ತಿಂದು ರಾತ್ರಿ ಮಲಗೋರನ್ನ ನೋಡಿದ್ದೀನಿ ನಾನು. ಈಗ ಜನ ಆ ಥರನೇ ಮಾಡ್ತಾರೆ. ಬಟ್ ನಾ ಹೇಳೋದೇನೆಂದರೆ 7:30 ಒಳಗಡೆ ಎಲ್ಲ ಸ್ಟಾಪ್ ಮಾಡಿ. ನಮ್ಮಲ್ಲಿ ಡಯಟ್ ಚಾರ್ಟ್ ಅಂತ ಮಾಡ್ಕೊಡ್ತೀವಿ ನಾವು. ಓಕೆ, ಒಂದು ಕಂಪ್ಲೀಟ್ ಡಯಟ್ ಚಾರ್ಟ್. ಒಂದು ಡಯಟ್ ಚಾರ್ಟಲ್ಲಿ ಏನು ಮಾಡಿರ್ತೀವಿ, 7:30 ನಂತರ ಏನೂ ಕೆಲಸನೇ ಇಟ್ಟಿರಲ್ಲ, ಬರೀ ಮಲಗೋದು ಮಾತ್ರ ಕೆಲಸ. ಟೈಮ್ಗೆ ನಾವು ಏನು ಮಾಡಬೇಕು ಅದನ್ನು ಮಾಡಿದರೆ ಏನೂ ಸಮಸ್ಯೆ ಆಗಲ್ಲ ಮೇಡಮ್. ನಾವೇನು ಮಾಡ್ತೀವಿ, ಯಾವ ಟೈಮಲ್ಲಿ ಏನು ಮಾಡಬಾರ್ದು ಅದನ್ನು ಮಾಡ್ತೀವಿ. ಉದಾಹರಣೆಗೆ ಬೆಳಗ್ಗೆ ಎದ್ದೇಳಬೇಕು, ಬೆಳಗ್ಗೆ ಮಲ್ಕೊಂಡಿರ್ತೀವಿ. ಓಕೆ, ಅದಾದಮೇಲೆ ಬೆಳಗ್ಗೆ ಊಟ ಮಾಡಬೇಕು, ಇಲ್ಲ ತಿಂಡಿ ಮಾಡ್ತೀವಿ. ಓಕೆ, ಮಧ್ಯಾಹ್ನ ಊಟ ಮಾಡಬೇಕು, ಕೆಲಸ ಮಾಡಬೇಕು, ಬಟ್ ಮಧ್ಯಾಹ್ನ ಊಟ ಮಾಡಿ ಮಲ್ಕೊತೀವಿ. ಓಕೆ, ಸಂಜೆ ಟೈಮಲ್ಲಿ ನಾವು ಏನು ಆಹಾರ ಸೇವನೆ ಮಾಡ್ಬೋದು, ಹಣ್ಣು ಫಲಾಹಾರ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರ್ ಅಂತ ತಿಂತೀವಿ. ರಾತ್ರಿ ಹೊತ್ತು ಏನೂ ತಿನ್ನಬಾರ್ದು, ಬರೀ ಮಲ್ಕೋಬೇಕು ಅಂತಂದರೆ ನಾವೇನು ಮಾಡ್ತೀವಿ, 10:30 11 ಗಂಟೆಗೆ ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಊಟ ಮಾಡ್ತೀವಿ. ಅದಾದಮೇಲೆ ಮಲ್ಕೊಳಕ್ಕಂತ ಹೋಗ್ತೀವಿ, ಮಲ್ಕೊಳ್ಳಲ್ಲ, ಮೊಬೈಲ್ ನೋಡ್ತೀವಿ, ಮೊಬೈಲ್ ತಿಕ್ಕೆ ಅಂತ ಕೂತ್ಕೊತೀವಿ. ಅದು ಮೊಬೈಲ್ ತಿಕ್ಕೋದು ಎಷ್ಟೊತ್ತು, 12 ಗಂಟೆ, 1 ಗಂಟೆ, 2 ಗಂಟೆ ತನಕ ಮೊಬೈಲ್ ನೋಡೋದು. ಅದಾದಮೇಲೆ ಮಲ್ಕೊಳಕ್ಕೆ ಹೋಗ್ತೀವಿ, ಮತ್ತು ನಿದ್ದೆ ಲೇಟಾಗಿ ಮಲಗಿರೋದ್ರಿಂದ ಬೆಳಗ್ಗೆ ಮತ್ತು ಲೇಟಾಗಿ ಎದ್ದೇಳ್ತೀವಿ. ದಿನಚರ್ಯನೇ ರಾಂಗ್ ಆಗಿಬಿಡುತ್ತೆ. ನಾವು ಒಂದು ನಿರ್ದಿಷ್ಟವಾಗಿ ನಾವು ಅಂದ್ಕೊಂಡಿದ್ದೀವಿ, ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಆ ಟೈಮಿಗೆ ತಕ್ಕಂತೆ ಅದನ್ನು ಮಾಡೋದು ತುಂಬ ಒಳ್ಳೆಯದು. ನಿಮ್ಮಲ್ಲಿ ಯಾವ ರೀತಿಯೆಲ್ಲ ಪೇಷಂಟ್ ಬಂದಿದ್ದಾರೆ ಸರ್? ಯಾವ ಸ್ಟೇಜಲ್ಲಿ ಇರೋ ಶುಗರ್ ಪೇಷಂಟ್ಗೆ ನೀವು ಕ್ಯೂರ್ ಮಾಡಿದ್ದೀರಾ? ಇದ್ರಿಗೆ ಎಷ್ಟು ಜನನ ಕ್ಯೂರ್ ಮಾಡಿದ್ದೀರಾ? ಮೇಡಮ್, ನಾವು ಇಲ್ಲಿವರೆಗೂ ಒಂದು ಅಂದಾಜಿನ ಪ್ರಕಾರ ಹೇಳಬೇಕು ಅಂದರೆ 12-13 ಸಾವಿರ ಜನರ ಮೇಲೆ ಗುಳಿಗೆ ನುಂಗೋದನ್ನ ಬಿಡಿಸಿದ್ದೀವಿ. ಓಕೆ, ಅಂದರೆ ಈಗ ನೋಡ್ರಿ, ಈಗ ಕ್ಯೂರ್ ಅನ್ನೋ ಶಬ್ದ ಯಾಕೆ ಬರಲ್ಲ ಅಂತ ನಾನು ಹೇಳ್ತೀನಿ ನಿಮಗೆ. ಇದರಲ್ಲಿ ಈಗ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಶುಗರ್ ನಮ್ಮ ಜೊತೆಗಿರುತ್ತೆ. ಓಕೆ, ನಮ್ಮ ದೇಹದಲ್ಲೇ ಇರ್ತಕ್ಕಂಥ ಪ್ಯಾಂಕ್ರಿಯಾಸ್ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಅಂದಮೇಲೆ ನಾವು ಅದನ್ನು ಕ್ಯೂರ್ ಅಂತ ಏನಿದೆ, ಅದು ರೋಗನೇ ಅಲ್ಲ. ಮೊದಲನೇದ್ದು ಅದು ಡಯಾಬಿಟಿಸ್ ಅಂತಕ್ಕಂಥದ್ದು ಅದು ರೋಗ ಅಲ್ಲ. ಓಕೆ, ಅದು ಡಿಸೀಸ್ ಅಲ್ಲ, ಡಿಸಾರ್ಡರ್, ಕೊರತೆ, ಜೀವನ ಶೈಲಿಯ ಕೊರತೆ. ಅದನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಓಕೆ, ನಾವು ಅದನ್ನು ಸರಿಯಾಗಿ ಇಟ್ಕೊಂಡ್ವಿ ಅಂತಂದರೆ ಅದು ನಮಗೆ ರೋಗ ಆಗಿ ಏನು ಕಾಡಲ್ಲ. ಈಗ ಸಕ್ಕರೆ ಕಾಯಿಲೆ ಅಂತಾರೆ, ಸಕ್ಕರೆ ಕಾಯಿಲೆ ಅನ್ಬಾರ್ದು. ಓಕೆ, ಅದು ಬಂದುಬಿಟ್ಟು ಬಾಡಿಯಲ್ಲಿ ಶಕ್ತಿಯ ಕೊರತೆ, ಇನ್ಸುಲಿನ್ ಡಿಫಿಷಿಯನ್ಸಿ, ಬಾಡಿ ಒಳಗಡೆ ಇನ್ಸುಲಿನ್ ಕೊರತೆ ಆಗಿದೆ ಅಂತ, ಆ ಥರ ಅದನ್ನು ಕರಿಬೋದು. ಹಾಗಾಗಿ ನೀವು ಅದನ್ನು ರೋಗ ಆಗೀಗ ಅಂತ ಅಂದ್ಕೊಳ್ಳೋದು ಅದು ಏನಿಲ್ಲ. ನಮ್ಮಲ್ಲಿ ತುಂಬ ಜನ, ಸಾವಿರಾರು ಜನ ಅದನ್ನು ಶುಗರ್ ಬಂದಿರೋರು, ಗುಳಿಗೆ ನುಂಗ್ತಾ ಇರೋರು, ಆ ಗುಳಿಗೆ ಬಿಟ್ಟು ಆರಾಮಾಗಿದ್ದಾರೆ, ಈಗ ಜೀವನ ನಡೆಸ್ತಾ ಇದ್ದಾರೆ. ಆಮೇಲೆ ಮನೆ ಊಟನೇ ಮಾಡ್ಕೊಳ್ತಾ, ಯಾವುದೂ ಆಚೆ ಕಡೆ ಮತ್ತೆ ನಾನು ಪರ್ಟಿಕ್ಯುಲರಾಗಿ ಇಂಥದ್ದೇ ತಂದು ತಿನ್ನಿರಿ ಅಂತ ಹೇಳಲ್ಲ. ನೀವು ಮನೇಲಿರೋದನ್ನೇ ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು ಅಂತ ಹೇಳ್ಕೊಡ್ತೀವಿ. ಅದನ್ನು ಜಸ್ಟ್ ಮಾಡ್ಕೊಳ್ತಾ ಫಾಲೋ ಮಾಡ್ತಾ ಹೋಗ್ರಿ ಅಂತ ಹೇಳ್ತೀವಿ. ಫಾಲೋ ಮಾಡ್ತಾ ಹೋಗಿದ್ದಾರೆ, ತುಂಬ ಜನಕ್ಕೆ ಅನುಕೂಲ ಆಗಿದೆ. ಅನುಕೂಲ ಆಗಿರೋರೆಲ್ಲ ನಮಗೆ ಬಂದು ರಿಟರ್ನ್ ಹೇಳಿ ಹೋಗಿದ್ದಾರೆ. ಓಕೆ, ಕೆಲವೊಂದಿಷ್ಟು ರಿಪೋರ್ಟ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಖುಷಿ ಅನ್ಸುತ್ತೆ ನಮಗೆ. ಸರ್, 13,000 ಗುಣಮುಖರಾಗಿದ್ದಾರೆ ಅಂತ ಹೇಳಿದ್ರೆ ಕಡಿಮೆನೇ ಸರ್. ಹೌದು. ಹಾಗಾದ್ರೆ ನಿಮ್ಮಲ್ಲಿ ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಸರ್? ಮೇಡಮ್, ನಮ್ಮಲ್ಲಿ ಶುಗರ್ಗೆ 4 ಥರದ ಔಷಧಿಗಳನ್ನ ಕೊಡ್ತೀವಿ. ಮೊದಲನೇದು ಟ್ರಿಪಲ್ ಸ್ಟೆಮ್ಸಿಲ್ ಅಂತ ಹೇಳಿ, ಈ ಡ್ರಾಪ್ಸ್ನ ಬಂದುಬಿಟ್ಟು ನಾವು 2 ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿರ್ತೀವಿ. ಆ ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನೊಂದು ನಿಮಗೆ ಮುಂಚಿನಿಂದ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನ ಹೇಳ್ತೀನಿ. ಓಕೆ, ಈಗ ನೋಡ್ರಿ, ಮುಂಚೆ ಹಿಂದಿನ ಕಾಲದಲ್ಲಿ, ಈಗ ಒಂದು 50 ವರ್ಷ 100 ವರ್ಷದ ಹಿಂದೆ ಹೋದರೆ ನೀವು ಮಗು ಹುಟ್ಟಿದ ತಕ್ಷಣವೇ ಅಂಬ್ಲಿಕಲ್ ಕಾರ್ಡ್ ಅಂದರೆ ಹೊಕ್ಕಳ ಬಳ್ಳಿನ ಎತ್ತಿಡ್ತಾ ಇದ್ರು. ಓಕೆ, ನೀವು ನೋಡಿದ್ದೀರಾ ಅನಿಸುತ್ತೆ, ಅಥವಾ ಕೇಳಿರ್ತೀರಾ ನೀವು ಇದನ್ನು ಮಾಡೋವಾಗ. ಬಟ್ ಈಗ ಏನಾಗಿದೆ ಅಂತಂದರೆ ಆ ಹೊಕ್ಕಳ ಬಳ್ಳಿನ ಪೂಜೆ ಮಾಡಿ ತಿಪ್ಪೆಗೆಸಿತಾ ಇದ್ದಾರೆ. ಓಕೆ, ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ದಾರೆ. ಅಂದರೆ ಆ ಹೊಕ್ಕಳ ಬಳ್ಳಿಯ ಮಹತ್ವ ಮತ್ತು ಆ ಅಂಬ್ಲಿಕಲ್ ಕಾರ್ಡ್ನಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ಜನರಿಗೆ ಗೊತ್ತೇ ಇಲ್ಲ. ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಅದನ್ನು ಯಾವುದಾದ್ರೂ ಮಾರಣಾಂತಿಕ ರೋಗಗಳು ಬಂದರೆ ಜೇನುತುಪ್ಪದಲ್ಲಿ ತೆಗೆದುಬಿಟ್ಟು ಕುಡಿಸ್ತಾ ಇದ್ರು ಆ ಮನುಷ್ಯನಿಗೆ. ಈಗ ನಮ್ಮ ಹೊಕ್ಕಳ ಬಳ್ಳಿ ನಮಗೆ ಮಾತ್ರ ಯೂಸ್ ಆಗುತ್ತೆ. ಆ ಥರ ಪ್ರತಿಯೊಬ್ಬರದ್ದು ಎತ್ತಿಡ್ತಾ ಇದ್ರು, ಮಡಿಕೆಯಲ್ಲೋ ಅಥವಾ ತಾಯ್ತ ಕೊರಳಲ್ಲೋ ಅಥವಾ ಗಂಟು ಮಾಡಿ ಸೊಂಟದಲ್ಲಿ ಕಟ್ತಾ ಇದ್ರು, ಅಥವಾ ತಿಪ್ಪೆಯಲ್ಲಿ ಕೆಳಗಡೆ ಮಡಿಕೆ ಇಟ್ಟು ಅಲ್ಲಿ ಸಪ್ರೇಟಾಗಿ ನೇಮ್ ಹಾಕಿ ಇಡ್ತಾ ಇದ್ರು. ಈ ಥರ ಎಲ್ಲ ಮಾಡ್ತಾಯಿದ್ರು. ಬಟ್ ಈಗ ಅದೆಲ್ಲ ಇಲ್ಲ. ಓಕೆ, ಆ ಪದ್ಧತಿಗಳನ್ನು ನೆನಪಾರಿದ್ದೀವಿ. ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ ಅದನ್ನು. ಸೊ ಅದಕ್ಕೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಈ ಟ್ರಿಪಲ್ ಸ್ಟೆಮ್ಸಿಲ್ ಅನ್ನೋ ಒಂದು ಡ್ರಾಪ್ಸ್ನ ತಯಾರು ಮಾಡಿದ್ದೀವಿ. ಇದರಲ್ಲಿ ಆ ಥರದ್ದೇನು ಹಾಕಿಲ್ಲ. ಇದರಲ್ಲಿ ಆಯುರ್ವೇದದಲ್ಲಿ ಸಿಗ್ತಕ್ಕಂಥ ಒಂದು ಗ್ರೀನ್ ಆ್ಯಪಲ್ ಅಂತ ಸಿಗುತ್ತೆ, ನಿಮಗೆ ಗೊತ್ತಿರ್ಬೋದು. ಆ ಗ್ರೀನ್ ಆ್ಯಪಲ್ ವಿಶೇಷತೆ ಏನು ಅಂದರೆ, ಇದು ಒಂದು ಆ್ಯಪಲ್ ಅಂದ್ಕೊಳ್ಳಿ, ಅರ್ಧ ಕಟ್ ಆಯಿತು ಅಂದರೆ ತಾನೇ ಬೆಳೆಯುತ್ತೆ, ಡೆವಲಪ್ ಆಗುತ್ತೆ. ಸೆಲ್ಯುಲರ್ ಕೆಪಾಸಿಟಿ, ಸೆಲ್ಯುಲರ್ ಪವರ್ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಗ್ರೀನ್ ಆ್ಯಪಲ್ನ ಸೆಲ್ಸನ್ನು ಮತ್ತು ಗಿಡದ ಸ್ಟೆಮ್ಸನ್ನು ಬಳಸಿಬಿಟ್ಟು ಈ ಒಂದು ಡ್ರಾಪ್ಸ್ನ
ತಯಾರು ಮಾಡಿದ್ವಿ. ಇದಕ್ಕೆ ನಾವು ಟ್ರಿಪಲ್ ಸ್ಟೆಮ್ ಸೆಲ್ ಅಂತ ಹೆಸರಿಟ್ಟಿರೋದು. ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸಿಸ್ನಿಂದನೇ ಶುಗರ್ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಇನ್ಸುಲಿನ್ ಉತ್ಪತ್ತಿ ಆಗ್ತಕ್ಕಂಥದ್ದು. ಸೊ ಈ ಒಂದು ಡ್ರಾಪ್ಸ್ನ ನಾವೇನಾದರೂ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಅಂದರೆ ಮಧುಜೀರಕ ಗ್ರಂಥಿಯಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸ್ಗೆ ಇದು ಕೆಲಸ ಮಾಡುತ್ತೆ, ರಿಪೇರ್ ಮಾಡುತ್ತೆ, ರಿಸುವೆಂಟ್ ಮಾಡುತ್ತೆ. ಹಾಗಾಗಿ ನಾವು ಆಚೆ ಕಡೆಯಿಂದ ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ಆಲ್ಟರ್ನೇಟಿವ್ ಇನ್ಸುಲಿನ್, ಆಮೇಲೆ ಆರ್ಟಿಫಿಷಿಯಲ್ ಇನ್ಸುಲಿನ್ನ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಮ್ಮ ದೇಹನೇ ನಮ್ಮ ದೇಹಕ್ಕೆ ಬೇಕಾಗಿರೋಷ್ಟು ಶಕ್ತಿಯನ್ನು ಅಂದರೆ ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ. ಸೊ ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಒಂದು ಶುಗರ್ ಕಂಟ್ರೋಲ್ ಜ್ಯೂಸ್ ಅಂತ ಬರುತ್ತೆ. ಸೊ ಈ ಜ್ಯೂಸನ್ನು ಏನು ಮಾಡ್ತೀವಿ, ಬೆಳಗ್ಗೆ 15 ml ಸಂಜೆ 15 ml ಮನುಷ್ಯರಿಗೆ ಕೊಡೋದ್ರಿಂದ ಏನಾಗುತ್ತೆ, ಇನ್ಸ್ಟೆಂಟಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ಈಗ ನೋಡಿರಿ, ನಮ್ಮ ಹತ್ರ ಬಂದಿರೋರು ಸೀದಾ ನಮ್ಮ ಹತ್ರ ಶುಗರ್ ಬಂದ ತಕ್ಷಣ ಬರಲ್ಲ. ಫಸ್ಟು ಸುತ್ತಾಡಿರ್ತಾರೆ, ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡಿರ್ತಾರೆ, ತುಂಬ ಅವ್ರಿಗೆ ಅನುಭವಗಳಿರ್ತವೆ, ತುಂಬ ಹೊಟ್ಟೆಯಲ್ಲಿ ಏನಂದರೆ ಗುಳಿಗೆಗಳು ಹೋಗಿ ಬಿದ್ದಿರ್ತವೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಏನಾದರೂ ಒಂದು ಬೇಕಲ್ಲ. ಸೊ ಆ ಒಂದು ಕ್ಲೀನ್ ಮಾಡೋ ಸಾಧನನೇ ಡಿಟಾಕ್ಸಿ ಪ್ಲಸ್. ಈ ಒಂದು ಡಿಟಾಕ್ಸಿ ಪ್ಲಸ್ನಿಂದ ನಾವೇನು ಮಾಡ್ಬೋದು, ಬಾಡಿ ಕ್ಲೀನ್ ಮಾಡ್ಬೋದು, ಕೊಲೊನಲ್ ಕ್ಲೀನ್ ಮಾಡ್ಬೋದು, ಅದಾದಮೇಲೆ ಲಿವರ್ ಕ್ಲೀನ್ ಮಾಡ್ಬೋದು, ಓಕೆ, ಲಂಗ್ಸ್ ಕ್ಲೀನ್ ಮಾಡ್ಬೋದು. ಇದು ಒಂಥರ ಕಂಪ್ಲೀಟ್ ಡಿಟಾಕ್ಸಿಫಿಕೇಷನ್ನ ಮಾಡುತ್ತೆ ಬಾಡಿಗೆ. ಇದನ್ನು ತಗೊಳ್ಳೋದ್ರಿಂದ ಅವ್ರು ನುಂಗಿರ್ತಕ್ಕಂಥ ಗುಳಿಗೆಯಿಂದ ಬಂದಿರತಕ್ಕಂಥ ವಿಷ ಎಲ್ಲ ಆಚೆ ಕಡೆ ಹೋಗುತ್ತೆ. ಸೊ ಅದ್ರ ಜೊತೆಗೆ ಈ ಮೂರನ್ನ ತೊಗೊಂಡಿರೋದ್ರಿಂದ ಅವ್ರಿಗೊಂದು ಎನರ್ಜಿ ಬೇಕಲ್ಲ, ಅದಕ್ಕೋಸ್ಕರ ನಾವು ಒಂದು ಅಕಾಯಿ ಬೇರಿ ಅಂತ ಕೊಡ್ತೀವಿ. ಟೋಟಲಾಗಿ 4 ಐಟಮ್ಸ್ ಕೊಡೋದ್ರಿಂದ ಅವ್ರಿಗೆ ಒಂದು ಕಿಟ್ ಅಂತ ಕೊಡೋದ್ರಿಂದ ಅವ್ರಿಗೆ 3 to 6 ಮಂತ್ ಒಳಗಡೆ, 3 months ಆ್ಯಾವ್ರೇಜ್ ಬೇಕಾಗುತ್ತೆ. ಬಟ್ ನಾವು ಹೇಳೋದೇನೆಂದರೆ ಸೇಫರ್ ಸೈಡ್, ಅವ್ರಿಗೆ ಒಂದು ಸ್ವಲ್ಪ ನಂಬಿಕೆ ಜಾಸ್ತಿ ಇರಲಿ ಅಂತ ಹೇಳಿ, ಅವ್ರ ಮೇಲೆ ಅವ್ರು ನಂಬಲಿ ಅಂತ ಹೇಳಿ 3 to 6 month ಅಂತ ಹೇಳ್ತೀವಿ. ಆ 3 to 6 month ಕರೆಕ್ಟಾಗಿ ನಾವು ಕೊಟ್ಟಿರೋ ವಿಧಾನದಲ್ಲಿ ಔಷಧಿಗಳನ್ನು ಬಳಕೆ ಮಾಡಿದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಶುಗರ್ನಿಂದ ಹೊರಗೆ ಬರೋದನ್ನ ತಡೆಯೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ವರ್ಷಗಂಟ್ಲೆ ತುಂಬೋ ಅವಶ್ಯಕತೆ ಇದೆ. 3 ತಿಂಗಳು 6 ತಿಂಗಳೊಳಗಡೆ ಅಷ್ಟು ಬೇಗ ರಿಸಲ್ಟ್ ಕೊಡಲಿಕ್ಕೆ ಹೇಗೆ ಸಾಧ್ಯ ಸರ್? ಯಾಕೆ ಅಂತ ಹೇಳಿದರೆ ಅವರು ವರ್ಷಾನುಗಟ್ಟಲೆ ಟ್ಯಾಬ್ಲೆಟ್ ನುಂಗ್ಕೊಂಡು ಬಂದಿರ್ತಾರೆ. ಇವಾಗ 3 ತಿಂಗಳು 6 ತಿಂಗಳು ತಗೊಂಡ ತಕ್ಷಣ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದನ್ನೇ ಆಯುರ್ವೇದ ಅಂತಾರೆ ಮೇಡಮ್. ಆಯುರ್ವೇದ ಅಂದರೆ ಪರ್ಮನೆಂಟ್ ಅಂತ, ಆಯುರ್ವೇದ ಅಂದರೆ ಮೂಲ ಅಂತ. ನಮ್ಮ ಒಂದು ಮೂಲ, ನಾವೀಗ ನಡೆದಾಡೋ ಮಣ್ಣಿನಿಂದ ಹಿಡಿದು, ಆಮೇಲೆ ಕುಡಿಯೋ ಗಾಳಿಯಿಂದ ಹಿಡಿದು, ಮುಟ್ಟೋ ನೋಡೋ ಸಸ್ಯ ರಾಶಿಗಳವರೆಗೂ ಆಯುರ್ವೇದನೇ ತುಂಬಿಕೊಂಡಿದೆ. ಸೊ ನಾವು ಬದುಕ್ತಾ ಇರೋದೇ ಆಯುರ್ವೇದದ ಜೊತೆಗಾಗಿರೋದ್ರಿಂದ ನಾವು ಆಯುರ್ವೇದದಲ್ಲಿ ಏನೇ ಮಾಡಿದರೂ ಬೇಗ ರಿಸಲ್ಟ್ ಸಿಗುತ್ತೆ. ಅದರಿಂದ ಪರ್ಮನೆಂಟ್ ಹೊರಗಡೆ ಬರೋಕ್ಕೆ ಸಾಧ್ಯತೆ ಇದೆ. ಓಕೆ, ಆ ಸಮಸ್ಯೆನೇ ನಮ್ಮ ಜೀವನದಿಂದ ಆ ಸಮಸ್ಯೆನೇ ದೂರ ಆಗಿಬಿಡುತ್ತೆ. ಸೊ ಅದು ಆಯುರ್ವೇದ, ದಟ್ ಈಸ್ ಕಾಲ್ಡ್ ಆಯುರ್ವೇದ ಅಂತೀವಿ ನಾವು. ಇದು ತಗೊಂಡ ನಂತರ ಟ್ಯಾಬ್ಲೆಟ್ ಏನು ಕಂಟಿನ್ಯೂ ಮಾಡೋ ಅವಶ್ಯಕತೆ ಇರಲ್ವಾ ಸರ್? ಇದನ್ನು ತಗೊಂಡ ನಂತರ ಟ್ಯಾಬ್ಲೆಟ್ ಅವಶ್ಯಕತೆ ಇರಲ್ಲ ಮೇಡಮ್. 1 ತಿಂಗಳು ಜೊತೆ ಕೊಡ್ತೀವಿ ನಾವು. 1 ಮಂತ್ ನೀವೇನು ಔಷಧಿ ಇಂಗ್ಲೀಷ್ ಮೆಡಿಸಿನ್ ಬಳಸ್ತೀರ ಅದ್ರ ಜೊತೆಗೆ ಇದನ್ನು ಬಳಸ್ರಿ ಅಂತ ಹೇಳ್ತೀವಿ. 1 ಮಂತ್ ಆದಮೇಲೆ ಸ್ಲೋಲಿ ಸ್ಟಾಪ್ ಮಾಡಿರಿ. ನೀವು ಬೇಕಾದರೆ ನಿಮ್ಮ ಡಾಕ್ಟರ್ಸ್ ಹತ್ರ ಹೋಗಿ ಕೇಳ್ಕೊಂಡು ಸ್ಟಾಪ್ ಮಾಡ್ಬೋದು, ಅಥವಾ ನೀವು ನಿಮ್ಮ ದೇಹ ಅಲ್ವಾ ಅದು, ಬೇರೆ ಯಾರದಲ್ಲ, ನೀವು ಅದಕ್ಕೆ ಡಿಸಿಷನ್ ತೊಗೊಳ್ಳೋ ಹಕ್ಕು 100% ನಿಮಗಿದೆ. ಸೊ ಹಾಗಾಗಿ ನೀವು ಅದನ್ನು ಸ್ಟಾಪ್ ಮಾಡ್ಬೋದು. ಈ ಔಷಧಿಗಳೆಲ್ಲ ತಗೋಬೇಕು ಅಂತ ಹೇಳಿದರೆ ರಾಣಿಬೆನ್ನೂರಿಗೇ ಬರಬೇಕಾ ಮೇಡಮ್? ನಮ್ಮದು ರಾಣಿಬೆನ್ನೂರಲ್ಲಿದೆ, ಮೈಸೂರಲ್ಲಿದೆ, ಬ್ರಾಂಚಸ್ಗಳಿದ್ದಾವೆ. ಸೊ ನೀವು ಡೈರೆಕ್ಟಾಗಿ ನಮ್ಮಲ್ಲಿಗೆ ಬಂದು ನಮ್ಮ ಜೊತೆ ಮಾತಾಡಿದ್ದು ತೊಗೊಂಡು ಹೋಗ್ಬೋದು. ಬಟ್ ಇಲ್ಲ, ನಮ್ಮ ಕೈಲೇ ಅಲ್ಲಿಗೆ ಡೈರೆಕ್ಟಾಗಿ ಬರೋಕ್ಕಾಗಲ್ಲ ಅಂತಂದರೆ ನೀವು ಕೊರಿಯರ್ ಮುಖಾಂತರನೂ ತರಿಸ್ಕೋಬೋದು ಔಷಧಿನ. ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ. ಅಥವಾ ಇನ್ನೂ ಒಂದು ಆಪ್ಷನ್ಸ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಅಂತೇಳಿ, ಅದ್ರ ಮುಖಾಂತರ ಔಷಧಿಗಳನ್ನ ಮನೆ ತರಿಸ್ಕೋಬೋದು. ಅಥವಾ ನಿಮಗೆ ಎಲ್ಲದೂ ಕಷ್ಟ ಆಗುತ್ತೆ ಅಂತಂದರೆ ಒಂದು ಸತಿ ನೀವು ಇಲ್ಲಿಗೆ ಬಂದು ನಮ್ಮ ಜೊತೆ ಮಾತಾಡಿ ತೊಗೊಂಡು ಹೋಗಿ. ಈಗ ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು, ಡೈರೆಕ್ಟಾಗಿ ಬರೋಕ್ಕಾಗಲ್ಲ ಅಂದ್ರೂ ಕೂಡ ಆನ್ಲೈನಲ್ಲಿ ಕನ್ಸಲ್ಟೇಷನ್ ಏನಾದರೂ ಆ ರೀತಿಯಾಗಿ ವ್ಯವಸ್ಥೆ ಏನಾದರೂ ಇದೆಯಾ ನಿಮ್ಮಲ್ಲಿ? ಹೌದು ಮೇಡಮ್, ನೀವು ವಿಡಿಯೋ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ಅಂದರೆ ನಿಮಗೆ ಎಲ್ಲೋ ಇರಲಿ, ನೀವು ನಮ್ಮಲ್ಲಿ ಅಮೇರಿಕಾದಿಂದ ಬಂದು ಔಷಧಿ ತೊಗೊಂಡು ಹೋಗ್ತಾರೆ. ಒಬ್ಬ ಮನುಷ್ಯ ಮೊನ್ನೆ ನನಗೆ ಗೊತ್ತಿರೋ ಹಾಗೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಫ್ಲೈಟಿಗೆ. ನಿಮ್ಮನ್ನು ನೋಡ್ಲಿಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ 2.5 ಲಕ್ಷ ಖರ್ಚು ಮಾಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ಅಲ್ಲ ಸರ್, ಒಂದು ವೀಡಿಯೋ ಕಾಲ್ ಮಾಡಿದರೆ, ಒಂದು ಫೇಸ್ ಟೈಮಲ್ಲಿ ಮಾತಾಡ್ಬೋದಿತ್ತು, ವೀಡಿಯೋ ಕಾಲಲ್ಲಿ ಮಾತಾಡ್ಬೋದಿತ್ತಲ್ಲ, ಒಂದು ಏನಾದರೂ ಮಾಡಿ ಇಷ್ಟೊಂದು ಯಾಕೆ ಇದನ್ನು ಮಾಡಿದ್ರಿ? ಇಲ್ಲ ಸರ್, ಒಂದು ಸತಿ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದರು. ಅವ್ರು ಬಂದಿದ್ದು ಎಲ್ಲ ಸ್ಲಿಪ್ ಎಲ್ಲ ನೋಡಿದೆ, ನಾನು ಟಿಕೆಟ್ಗಳನ್ನೆಲ್ಲ ನೋಡಿದೆ, ಮತ್ತು ರಿಟರ್ನ್ ಟಿಕೆಟನ್ನು ನೋಡಿದೆ ನಾನು. ಆವಾಗ ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ಅಂದರೆ ಅದು ಏನು ಗೊತ್ತಾ ಮೇಡಮ್, ಆಯುರ್ವೇದದ ಪವರ್ ಅದು, ಆ ಒಂದು ಗತ್ತು ಆಯುರ್ವೇದದಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಯಾವುದೇ ನಿಮಗೆ ಸಮಸ್ಯೆ ಇರಲಿ, ಒಂದು ಸತಿ ನಮಗೆ ಕಾಲ್ ಮಾಡಿರಿ. ನಂಬರ್ ಅಂತೂ ನಿಮಗೆ ಜಸ್ಟ್ SBPL ಅಂತ ಗೂಗಲ್ ಮಾಡಿದರೆ ಸಾವಿರಾರು ಜನ ಯೂಸ್ ಮಾಡಿ ರಿವ್ಯೂ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡ್ಬೋದು. ಜನ ಸುಮ್ಮನೆ ರಿವ್ಯೂ ಅಂತೂ ಕೊಡೋಕ್ಕಾಗಲ್ಲ. ಅದಾದಮೇಲೆ ಯೂಸ್ ಮಾಡಿರೋ ಎಷ್ಟೋ ವೀಡಿಯೋಗಳು ನಮ್ಮ ಹತ್ರ ಇದ್ದಾವೆ, ಟೆಸ್ಟಿಂಗ್ ಮೊನಿಯಲ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ರಿಪೋರ್ಟ್ಗಳು ಕಣ್ಣಾರೆ ಇದ್ದಾವೆ ಇಲ್ಲಿ ನಮ್ಮ ಹತ್ರ. ಸಾವಿರಾರು ರಿಪೋರ್ಟ್ ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು, ಸುಮ್ಮನೆ ಅಂತೂ ಮಾತಾಡ್ತಾ ಇಲ್ಲ. ಸೊ ಯೂಸ್ ಮಾಡಿ, ನಿಮಗೆ ಆಮೇಲೆ ನನಗೆ ಹೇಳ್ರಿ. ಒಂದು ಸತಿ ಬಳಕೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಈಗ ಸುಮ್ಮನೆ ಮಾತಾಡೋದಕ್ಕಿಂತನೂ ಒಂದು ಸತಿ ಬಳಕೆ ಮಾಡೋದು ಒಳ್ಳೆಯದು ಅಂತ ನಾನು ಹೇಳೋದು. ಅಂದರೆ ತುಂಬ ಜನಕ್ಕೆ ಭಯ ಇರುತ್ತೆ, ಅಂದರೆ ಅವ್ರಿಗಿನ್ನೂ ಶುಗರ್ ಬಂದಿರಲ್ಲ ಅಂಥವ್ರು ಯೂಸ್ ಮಾಡ್ಬೋದಾ? ಏನಾದರೂ ಅವ್ರಿಗೆ ಏನಾದ್ರು ಬೆನಿಫಿಟ್ ಆಗುತ್ತಾ?
ಹೌದು ಮೇಡಮ್, ಈ ಔಷಧಿಗಳನ್ನ ಬಿಫೋರ್ ಯೂಸ್ ಮಾಡೋದು ಆರಾಮಾಗಿದ್ದಕ್ಕಿಂತ ಜಾಸ್ತಿ ಮುಂದೆ ಜೀವನದಲ್ಲಿ ಬರಲ್ಲ ಅಂತ ಒಂದು ಗ್ಯಾರಂಟಿ ಸಿಗುತ್ತೆ ಲೈಫಿಗೆ. ಅಂದರೆ ಇದನ್ನ ಒನ್ ಟೈಮ್ ಯೂಸ್ ಮಾಡಿದರೆ ಅವ್ರ ಲೈಫ್ ಲಾಂಗ್ ಶುಗರ್ ಒಂದು ಸತಿ ಇದನ್ನ ಒಂದು ಕೋರ್ಸ್ ಅಂತ ಇದೆ 3 months. ಆ 3 months ಕೋರ್ಸನ್ನ ಕರೆಕ್ಟಾಗಿ ಮಾಡಿಬಿಟ್ರು ಅಂದರೆ ಒಂದು ಸೇಫ್ಟಿ ಇರುತ್ತೆ. ಒಂಥರ ಈಗ ಇನ್ಶೂರೆನ್ಸ್ ಕಂಪ್ನಿಗಳಿದಾವಲ್ಲ, ಆ ಥರ ನಮಗೊಂದು ಸೇಫ್ಟಿ ನಮ್ಮ ಲೈಫಿಗೆ, ನಮಗೆ ಆ ರೋಗ ಬರಲ್ಲ ಅಂತ. ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಸರ್. ಆಯುರ್ವೇದದ ಬಗ್ಗೆ, ಆಯುರ್ವೇದಿಕ್ ಚಿಕಿತ್ಸೆ ಬಗ್ಗೆ, ಆಯುರ್ವೇದ ಪದ್ಧತಿಯಲ್ಲಿ ಶುಗರ್ನ ಯಾವ ರೀತಿಯಾಗಿ ಗುಣಪಡಿಸ್ಬೋದು ಅಂತ ಹೇಳಿದರೆ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ ಇವಾಗಿನ ಜನ್ರೇಷನಲ್ಲಿ. ಅಂದರೆ ಓಲ್ಡ್ ಏಜಿಂದ ಹಿಡಿದು ಯಂಗ್ ಏಜ್ವರೆಗೂ ಕೂಡ ಶುಗರ್ ಅಂತ. ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು 6 ತಿಂಗಳು ಟೈಮ್ ಕೊಟ್ಟು ಲೈಫ್ ಲಾಂಗು ನಾವು ಶುಗರ್ ಇಲ್ಲದಲೇ ಜೀವನ ಹೇಗೆ ಮಾಡ್ಬೋದು ಅಂತ ಹೇಳಿ ತುಂಬ ಅದ್ಭುತವಾಗಿ ಹೇಳಿದ್ರಿ. ಇವರ ಕಾಂಟ್ಯಾಕ್ಟ್ ನಂಬರು, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಯಾಕೆ ಅಂತ ಹೇಳಿದರೆ ಬದುಕು ಸಿಹಿಯಾಗಿರಬೇಕು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಸಿಹಿ ಕಡಿಮೆ ಇದ್ದಾಗಲೇ ಸಾಧ್ಯ ಆಗುತ್ತೆ. ತುಂಬ ವರ್ಷಗಳಿಂದ ನೀವು ಕೂಡ ಶುಗರಿಂದ ಬಳಲ್ತಾ ಇದ್ದೀರಾ, ಒಮ್ಮೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.